ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಸುಪ್ರಿಯಾ. ನಾನು RVM CAD ಇಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು CNC VMC ಪ್ರೋಗ್ರಾಮ್ ಬಗ್ಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ. CNC ಪ್ರೋಗ್ರಾಮಿಂಗಲ್ಲಿ CNC VMC ಪ್ರೋಗ್ರಾಮಿಂಗಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಅದರಿಂದ ಜಾಬ್ ಆಪರ್ಚುನಿಟೀಸ್ ಹೇಗಿರುತ್ತೆ, ಯಾರ್ಯಾರೆಲ್ಲ CNC VMC ಪ್ರೋಗ್ರಾಮ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ನಾವು RVM CAD ಅಲ್ಲಿ ಏನೇನು CNC ಪ್ರೋಗ್ರಾಮಿಂಗ್ VMC ಪ್ರೋಗ್ರಾಮಿಂಗ್ ಏನೇನೆಲ್ಲ ಹೇಳ್ಕೊಡ್ತೇವೆ, RVM ಇಂದ ಕಲ್ತ್ರೆ ಯಾವ್ಯಾವ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಹೇಳ್ತೀನಿ ನಾನಿವತ್ತು. ಮೊದಲನೇದಾಗಿ ನಾವು CNC ಪ್ರೋಗ್ರಾಮಿಂಗ್ ಬಗ್ಗೆ ಕಲ್ತ್ಕೊಳ್ಳೋಣ. ಏನಕ್ಕೆ ಕಲ್ತ್ಕೊಬೇಕು CNC ಪ್ರೋಗ್ರಾಮಿಂಗು? ಇದರಿಂದ ಯಾರ್ಯಾರೆಲ್ಲ ಕಲ್ತ್ಕೊಬೋದು? CNC VMC ಪ್ರೋಗ್ರಾಮಿಂಗು ಯಾರ್ಯಾರೆಲ್ಲ ಕಲ್ತ್ಕೊಬೋದು ಅಂದರೆ I10th PUC ITI ಡಿಪ್ಲೊಮೊ ಮಾಡಿರೋರು ಇದೆಲ್ಲ ಕಲ್ತ್ಕೊಬೋದು. ಮೇಯ್ನಾಗಿ ಇವ್ರುಗಳಿಗೆಲ್ಲರಿಗೂ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ. 100% ಜಾಬ್ ಆಪರ್ಚುನಿಟೀಸ್ ಇದೆ ಇದರಲ್ಲಿ. ಇದನ್ನ ಕೆರಿಯರ್ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ನಾವಿನ್ನ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ CNC VMC ಪ್ರೋಗ್ರಾಮಿಂಗ್ ಕಲ್ತ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಬರೋದೇ CNC ಪ್ರೋಗ್ರಾಮಿಂಗು. CNC ಪ್ರೋಗ್ರಾಮಿಂಗ್ ಯಾರ್ಯಾರೆಲ್ಲ ಕರಿಬೋದು ಅಂತ ಹೇಳಿದ್ದೇನೆ ಆಲ್ರೆಡಿ. 10th ಫಸ್ಟ್ PUC ಡಿಪ್ಲೊಮೊ ITI ಇವರೆಲ್ಲ ಕಲಿಬೋದು. CNC ಪ್ರೋಗ್ರಾಮಿಂಗ್ ಹೋಗೋಣ. CNC ಪ್ರೋಗ್ರಾಮಿಂಗ್ ಹೋಗೋದಕ್ಕೆ ಮೇಯ್ನಾಗಿ ಇಲ್ಲಿ ಹೋಗೋಣ. CNC ಪ್ರೋಗ್ರಾಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. CNC ಪ್ರೋಗ್ರಾಮಿಂಗ್ ಟರ್ನಿಂಗ್ ಮಿಷನ್ ಅಂತಾನೆ ಕರೀತಾರೆ. CNC ಪ್ರೋಗ್ರಾಮಿಂಗ್ ಇದನ್ನ ಕಲಿಬೇಕು ಅಂದ್ರೆ ಫಸ್ಟ್ ಮೇಯ್ನ್ ಆಗಿ ತಿಳ್ಕೊಬೇಕಾಗಿರೋದು AutoCAD. AutoCAD ಏನಕ್ಕೆ ಕಲ್ತ್ಕೊಬೇಕು? CNC ಪ್ರೋಗ್ರಾಮ್ ಒಂದೇ ಕಲ್ತ್ಕೊಂಡ್ರೆ ಸಾಕಾಗತ್ತಲ್ವಾ ಅಂತ ಹೇಳೋರು. AutoCAD ಯಾಕೆ ಕಲ್ತ್ಕೊಬೇಕು ಅಂದ್ರೆ ನಾವು RVM ಮೇನ್ಲಿ ಆಲ್ ಓವರ್ ಇಂಡಿಯಾದಲ್ಲಿದೆ. ತುಂಬಾ ದೊಡ್ಡ ಕಂಪನಿ ಆಗಿರೋದ್ರಿಂದ ಆಲ್ಮೋಸ್ಟ್ 25 years ಇಂದ ಟ್ರೈನಿಂಗ್ ಕೊಡ್ತಾ ಇದೆ ಎಲ್ಲ ಈ ಥರದ್ದು. ಏನಕ್ಕೆ ಕಲ್ತ್ಕೊಬೇಕಪ್ಪ ಅಂದರೆ RVM ಅಲ್ಲಿ ನಾವು ಮೇಯ್ನಾಗಿ AutoCAD ಇಂದನೂ ಕಲಿಸ್ತೀವಿ. ಫಸ್ಟ್ ಏನಪ್ಪ AutoCAD ಅಂದರೆ ಏನು? AutoCAD ಏನಕ್ಕೆ ಕಲ್ತ್ಕೊಬೇಕು ಅನ್ನೋದನ್ನ ಏನಕ್ಕೆ ಹೇಳ್ತೀವಿ ಅಂದರೆ AutoCAD 2D and ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತ ಹೇಳ್ಕೊಡ್ತೀವಿ ನಾವು. AutoCAD 2D ಐಸೋಮೆಟ್ರಿಕ್ ಡ್ರಾಯಿಂಗ್ಸ್ ಅಂದರೆ ನೀವು ಮೇಯ್ನಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇರೋ ಹಾಗೆ AutoCAD ಇಲ್ಲಿ ಔಟ್ಪುಟ್ ಮೆಷಿನ್ ಇದೆ. ಈ ಔಟ್ಪುಟ್ ಮಿಷಿನಲ್ಲಿ ಇದು ಔಟ್ಪುಟ್ ಮೆಷಿನ್. ಈ ಮೆಷಿನ್ನ ನೀವು CNC ಮೆಷಿನಲ್ಲಿ ಇದು ಮಾಡ್ತೀರಾ, ಔಟ್ಪುಟ್ ಕೊಡ್ತೀರಾ. ಬಟ್ ಆ ಮೆಷಿನ್ ಮಾಡಬೇಕು ಅಂತ ಡ್ರಾಯಿಂಗ್ಸ್ ಹೇಳ್ಕೊಡ್ತೀವಿ. ಆ ಡ್ರಾಯಿಂಗ್ಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರತಿಯೊಂದು ಡ್ರಾಯಿಂಗು ಪ್ರತಿಯೊಂದು ಯಾವ್ದಾವ್ದು ಎಲ್ಲೆಲ್ಲಿ ಬರಬೇಕು, ಯಾವ್ಯಾವ ರೀತಿ ಬರಬೇಕು ಅನ್ನೋದನ್ನ ಹೇಳೋದೇನೆ AutoCAD ಡ್ರಾಯಿಂಗ್ಸ್. 2D ಮತ್ತೆ ಐಸೋಮೆಟ್ರಿಕ್ಸ್ ಅನ್ನೋದು ಅದಕ್ಕೋಸ್ಕರನೇ. ಈ ಡ್ರಾಯಿಂಗ್ ಅರ್ಥ ಆಯ್ತು ಅಂದ್ರೆ ಫಸ್ಟ್ ನಿಮಗೆ ಡ್ರಾಯಿಂಗ್ ಬರಬೇಕು. ನೀವು ಅದು ಪ್ರೋಗ್ರಾಮಿಂಗ್ ಮಾಡಬೇಕು. ನೀವು ಮೆಷಿನ್ ಔಟ್ಪುಟ್ ಒಂದು ಪ್ರಾಡಕ್ಟ್ ಔಟ್ಪುಟ್ ಕೊಡ್ತೀನಿ ಅಂದ್ರೆ ನಿಮಗೆ AutoCAD ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು CNCಗೂ ಮುಂಚೆ AutoCAD ಹೇಳ್ಕೊಡ್ತೀವಿ. AutoCAD ಇಂದ ಅದಕ್ಕೇನೆ ನಿಮಗೆ ನೆಕ್ಸ್ಟ್ CNCಲಿ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ವರ್ಕ್ ಆಗುತ್ತೆ, ಆ ಮೆಷಿನ್ ಎಲ್ಲೇನು ಬರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ CNC ಆಪರೇಟಿಂಗ್ ಅಂಡ್ ಸೆಟ್ಟಿಂಗ್ಸ್. CNC ಮಿಷಿನ್, ಇಲ್ಲಿ CNC ಮಿಷಿನ್ ಇಲ್ಲಿ ತೋರಿಸ್ತಿದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ CNC ಮಿಷಿನ್. ಇದು ಬಂದು ಆ ಪ್ರಾಡಕ್ಟ್ CNC ಮಿಷಿನ್ ಇಂದ ಆಗುವಂತ ಎಲ್ಲ ಪ್ರಾಡಕ್ಟು ಇಲ್ಲಿದೆ. ಓಕೆನಾ? ಇದು CNC ಮಿಷಿನ್ ಆದ್ರೆ ಇದು ಪ್ರಾಡಕ್ಟ್ ಆಗಿರುತ್ತೆ. ಓಕೆನಾ? ನೀವು CNC ಮಿಷಿನ್ ಅಲ್ಲಿ ಈ ತರದ ಎಲ್ಲಾ ಪ್ರಾಡಕ್ಟ್ಸ್ ಮಾಡ್ಬೋದು. ಈ ಪ್ರಾಡಕ್ಟ್ನೇ ನೀವು ಮುಂಚೆ ಮಾಡ್ಬೇಕಾದ್ರೆ ಡ್ರಾಯಿಂಗ್ಸ್ ಮಾಡ್ಬೇಕಲ್ಲ, ಅದೇ AutoCAD. ಈ ಆಲ್ ಓವರ್ ಇಂಡಿಯಾದಲ್ಲೇ CNC AutoCAD ಹೇಳ್ಕೊಡ್ತಿರೋದು RVM. AutoCAD ಡ್ರಾಯಿಂಗ್ಸ್ ನೀವು ಕಲ್ತ್ರೆ CNC ಮಿಷಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಬರೀ CNC ಕಂಟ್ರೋಲ್, ಇದು ಸಿಮೆನ್ಸ್ ಕಂಟ್ರೋಲ್ ಪ್ಯಾನಲ್ ಇಂದ ಯೂಸ್ ಮಾಡ್ತೀವಿ ನಾವು. ಸಿಮೆನ್ಸ್ ಕಂಟ್ರೋಲ್ ಪ್ಯಾನಲ್ ಅಲ್ಲೇ ನೋಡಿ, ಇದೇ ಸಿಮೆನ್ಸ್ ಕಂಟ್ರೋಲ್ ಪ್ಯಾನಲ್. ಈ ಕಂಟ್ರೋಲ್ ಪ್ಯಾನಲ್ ನ ಯಾವ ರೀತಿ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು, ಪ್ರತಿಯೊಂದು ಹೇಳ್ಕೊಡ್ತೀವಿ. ನೆಕ್ಸ್ಟ್ CNC ಮ್ಯಾನ್ಯುಯಲ್ ಪ್ರೋಗ್ರಾಮಿಂಗ್. ಇದು ಡೈಲಿ ಮ್ಯಾನ್ಯುಯಲ್ ಪ್ರೋಗ್ರಾಮಿಂಗ್. ಬರೀ ನಿಮಗೆ ಮಿಷಿನ್ ತೋರಿಸಿದ್ರೆ ಸಾಕಾಗಲ್ಲ. ಮಿಷಿನಲ್ಲಿ ಯಾವ ರೀತಿ ಡ್ರಾಯಿಂಗ್ಸ್ ಮಾಡ್ಬೋದು ಅಂತಾನೆ ಗೊತ್ತಾದ್ರೆ ಸಾಕಾಗಲ್ಲ. ನೀವೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೇನೆ ಅದು ಮಿಷಿನ್ನ ವರ್ಕ್ ಮಾಡೋದಕ್ಕೆ ನಿಮಗೆ ಗೊತ್ತಾಗೋದು. ಅದರೊಳಗೆ ನಾವು CNC ಮ್ಯಾನ್ಯುಯಲ್ ಪ್ರೋಗ್ರಾಮಿಂಗ್ ಕೂಡ ಹೇಳ್ಕೊಡ್ತೀವಿ. CNC ಮ್ಯಾನ್ಯುಯಲ್ ಪ್ರೋಗ್ರಾಮಿಂಗು ಡೈಲಿ ನೀವು 6 hours ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ 2 hours ಕ್ಲಾಸ್, ಥಿಯರಿ ಕ್ಲಾಸ್ ನಡೆಯುತ್ತೆ, ಪ್ರಾಕ್ಟಿಕಲ್ ಕ್ಲಾಸು, ಡ್ರಾಯಿಂಗು ಎಲ್ಲ ಇನ್ಕ್ಲೂಡಿಂಗ್ ನಾವು ರಾ ಮೆಟೀರಿಯಲ್ ಕೊಡ್ತೀವಿ. ಅದನ್ನು ಕೂಡ ನೀವು ಅದರಿಂದ ಯೂಸ್ ಮಾಡಿಕೊಂಡು ನೀವು ಔಟ್ಪುಟ್ ಕೊಡ್ಬೋದು. ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ನಾವು. ಯಾವ ರೀತಿ ಅಂದರೆ ಎಲ್ಲ ಕಡೆ ಬರೀ ಮ್ಯಾನ್ಯುಯಲ್ ಪ್ರೋಗ್ರಾಮಿಂಗ್ ಯಾವ ರೀತಿ ಮಾಡೋದು ಥಿಯರಿ ಮಾತ್ರ ಹೇಳ್ಕೊಡ್ತೀವಿ. ನಾವು ಇನ್ಕ್ಲೂಡಿಂಗ್ ಮಿಷಿನ್ಸ್ ತಗೊಂಡು ಪ್ರತಿಯೊಂದನ್ನು ಯೂಸ್ ಮಾಡ್ತೀವಿ.
ಅದಕ್ಕೆ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂದ್ರೆ 6 ಅವರ್ಸ್ ಡೈಲಿ 6 ಅವರ್ಸ್ ನೀವು RVM CAD ಅಲ್ಲಿ ಟ್ರೈನಿಂಗ್ ತಗೊಬೇಕಾಗುತ್ತೆ. ನೀವು 2 ಅವರ್ಸ್ ಟೀಚರ್ಸ್ ಟ್ರೈನಿಂಗ್ ಕೊಡ್ತಾರೆ, ಥಿಯರಿ ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಬಹುದು. ಅದಾದ್ಮೇಲೆ ನಾವು ಸಾಫ್ಟ್ವೇರ್ಸ್, ಇದು ಸಾಫ್ಟ್ವೇರ್ಸ್ RVM ಸಾಫ್ಟ್ವೇರ್. ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಅಂದ್ರೆ Mastercam, UG NX ಸಾಫ್ಟ್ವೇರ್, ಕಂಪ್ಲೀಟ್ ಸಾಫ್ಟ್ವೇರ್ ಪ್ರೋಗ್ರಾಮ್. ಬರೀ ಮ್ಯಾನ್ಯುಯಲ್ ಆಗಿ ಇದ್ ಮಾಡಿದ್ರೆ ಸಾಕಾಗಲ್ಲ, ಮ್ಯಾನ್ಯುಯಲ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ. ಸಾಫ್ಟ್ವೇರ್ ಇಂದ 2 ಆಕ್ಸೆಸ್ ಮೆಷಿನ್ ಅಲ್ಲಿ ಸಾಫ್ಟ್ವೇರ್ ಇಂದ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಸಾಫ್ಟ್ವೇರ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಬರೀ ಎಲ್ಲ ಬೇರೆ ಕಂಪನಿಯಲ್ಲಿ ಬೇರೆ ಕಡೆ ಎಲ್ಲಾರು ಅವರು ಬರೀ ಮ್ಯಾನ್ಯುಯಲ್ ಯೂಸ್ ಹೇಳ್ಕೊಡ್ತಾರೆ ಅಥವಾ ಬರೀ ಸಾಫ್ಟ್ವೇರ್ ಹೇಳ್ಕೊಡ್ತಾರೆ. ನಾವಿಲ್ಲಿ ಎರಡೂ ಸಹ ಹೇಳ್ಕೊಡ್ತೇವೆ. ಈಗ ಪ್ರತಿಯೊಂದು ಡ್ರಾಯಿಂಗ್ಸ್ ಇಂದ ಹಿಡಿದು ಸಾಫ್ಟ್ವೇರ್ ಅಲ್ಲಿ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಯಾವ ರೀತಿ CNC ಮಿಷಿನ್ ನ ರನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಇದು ಬಂದು 1 ಮಂತ್ ಕೋರ್ಸ್. ಇನ್ ಕೇಸ್ ನೀವು ಕಂಪ್ಲೀಟ್ ಆಗಿ 6 ಅವರ್ಸ್ ಇದ್ರೆ ಮಾತ್ರ 1 ಮಂತ್ ಕೋರ್ಸ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲಾದ್ರೆ ನಾವು 6 ಅವರ್ಸ್ ಮಾಡಕ್ಕಾಗಲ್ಲ, ಬರೀ ನಾವು 2 ಅವರ್ಸ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅಂದ್ರೆ ಅದು ಎಕ್ಸ್ಟೆಂಡ್ 1.5 ಮಂತ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಬಹುದು. ಇದು ಇನ್ಕ್ಲೂಡಿಂಗ್ ಎಲ್ಲ ಸೇರಿ AutoCAD ಮತ್ತೆ CNC ಪ್ರೋಗ್ರಾಮ್ ಎಲ್ಲ ಸೇರಿ 14,000 ಆಗುತ್ತೆ ಕಂಪ್ಲೀಟ್ ಪ್ಯಾಕೇಜ್. ನೆಕ್ಸ್ಟ್ VMC ಪ್ರೋಗ್ರಾಮಿಂಗ್. VMC CMC ಪ್ರೋಗ್ರಾಮಿಂಗ್ ತುಂಬಾನೇ ಇಂಪಾರ್ಟೆಂಟ್. VMC ಪ್ರೋಗ್ರಾಮಿಂಗು ಇಡೀ ಇಂಡಿಯಾದಲ್ಲೇನೆ 5 ಆಕ್ಸೆಸ್ ಮಿಷಿನ್ ಯೂಸ್ ಮಾಡ್ಕೊಂಡು ನಾವು ಹೇಳ್ಕೊಡ್ತಾ ಇದ್ದೀವಿ. ಅಕ್ಷಿತ್ ಸರ್ ತೋರಿಸ್ತಾ ಇದಾರಲ್ಲ ನೋಡಿ, ಇದು CNC ಮಿಷಿನ್, ಇದು VMC ಮಿಷಿನ್. ಇದು VMC ಮಿಷಿನ್ ಇದು ನಮ್ಮ ಬ್ಯಾಂಗ್ಳೂರಲ್ಲಿರೋ CNC VMC ಮಿಷಿನ್. ಇದರಲ್ಲಿ ನಾವ್ ಯಾವ ರೀತಿ ನಿಮಗೆ ಪ್ರತಿಯೊಬ್ಬರಿಗೂ ಅದ್ರದೇ ಆದಂತ ಒಬ್ಬೊಬ್ರಿಗೂ ಹೇಳ್ಕೊಡ್ತೇವೆ. ಆ ಮಿಷಿನ್ ರನ್ ಮಾಡೋದು ಹೇಗೆ, ಕಂಟ್ರೋಲ್ ಪ್ಯಾನಲ್ ಇಂದ ಹಿಡಿದು ಇದು ನೋಡಿ ಸೀಮೆನ್ಸ್ ಕಂಟ್ರೋಲ್ ಪ್ಯಾನಲ್. ನಾವು ಇದ್ರೊಳಗಿರೋ ಸೀಮೆನ್ಸ್ ಕಂಟ್ರೋಲ್ ಪ್ಯಾನಲ್ ಇದು ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್. ಇದನ್ನ ಕಂಟ್ರೋಲ್ ಪ್ಯಾನಲ್ ನಾವು ಹೇಳ್ಕೊಡ್ತಾ ಇದೀವಿ ನೋಡಿ. ಈ ರೀತಿ ನಾವು ಹೇಳ್ಕೊಡು, ಇದೆ ಸೀಮೆನ್ಸ್ ಕಂಟ್ರೋಲ್ ಪ್ಯಾನಲ್ ಅಂದ್ರೆ. ಈ ಕಂಟ್ರೋಲ್ ಪ್ಯಾನಲ್ ನ ಮ್ಯಾನ್ಯುಯಲ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಯಾಕಂದ್ರೆ ಎಲ್ಲಾರ್ಗು ಬರೀ ಆಪರೇಷನ್ಸ್ ಸೆಟ್ಟಿಂಗ್ಸ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ, ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ. ಎಲ್ಲದಕ್ಕೂ ಒಂದೊಂದು ರೀತಿಯಲ್ಲೇ ಹೇಳ್ಕೊಡ್ಬೇಕಾಗತ್ತೆ. ಪಿನ್ ಟು ಪಿನ್ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಯಾರ್ಯಾರು ಎಲ್ಲೆಲ್ಲಿ ಏನೇನಿದೆ ಏನೇನು ಪ್ರತಿಯೊಂದು ಹೇಳ್ಕೊಡ್ಬೇಕು. ಅದನ್ನೇ ನಾವಿಲ್ಲಿ RVM ಅಲ್ಲಿ ಮಾಡೋದು. ನಮ್ಗೆ ಎಲ್ಲದಕ್ಕೂ ಮೇನ್ ಆಗಿ ಬೇಕಾಗಿರೋದು ಎಲ್ಲದನ್ನು ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಒಬ್ಬ ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡಿ ಅವರಿಗೆ ಜಾಬ್ ವೇಕೆನ್ಸಿ ತೋರಿಸ್ಕೊಟ್ಟು ನಾವು ಆಚೆ ಕಳ್ಸೋದೇ ನಮ್ ಗುರಿ. ಇದ್ರೊಳಗೆ ನೆಕ್ಸ್ಟ್ VMC ಪ್ರೋಗ್ರಾಮಿಂಗ್ 5 ಆಕ್ಸೆಸ್ ಅಲ್ಲಿ ಮಾತ್ರ. 5 ಆಕ್ಸೆಸ್ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ಕಂಪ್ಲೀಟ್ ಇಡೀ ಇಂಡಿಯಾದಲ್ಲೇ ಬ್ಯಾಂಗ್ಳೂರಲ್ಲೇನೆ RVM ಅವರೇ ಮಾತ್ರ ಹೇಳ್ಕೊಡ್ತಾ ಇರೋ 5 ಆಕ್ಸೆಸ್ ಮಿಷಿನ್. ಇದು 100% ಪ್ಲೇಸ್ಮೆಂಟ್ ಅಲ್ಲಿ ನಾವು ಪ್ಲೇಸ್ಮೆಂಟ್ ಮೇನ್ ಆಗಿ ಗುರಿ ಮಾಡ್ಕೊಂಡಿರೋದು. ಯಾಕಂದ್ರೆ ಬರೀ ನಾವು ಟ್ರೈನಿಂಗ್ ಕೊಟ್ರಾಗಲ್ಲ, ಅವ್ರ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಕೆಲಸ ಹುಡುಕೊಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಇದು ನೋಡಿ, ಇದೇ VMC ಮಿಷಿನ್. ಈ VMC ಮಿಷಿನಿಗೆ ನೋಡಿ ಇದೆಲ್ಲ ಇದನ್ನೇ ಮೋಲ್ಡ್ ಯೂಸ್ ಮಾಡೋದು. ಓಕೆನಾ? ಈ ಮೋಲ್ಡ್ ಯೂಸ್ ಮಾಡಕ್ ಮಾಡ್ತೇವೆ ಗೊತ್ತಾ, ಪ್ರೊಡ್ಯೂಸ್ ಮಾಡ್ತೀವಲ್ಲ, ಅದೇ CNC ಮಿಷಿನ್. ಇದು 5 ಆಕ್ಸೆಸ್ ಮಿಷಿನ್ ಆಗಿರುತ್ತೆ. ಇದಕ್ಕೆ ನಾವು UG NX CAM ಅಂತ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಆ ಸಾಫ್ಟ್ವೇರ್ ಕೂಡ ನಾವೇ ಹೇಳ್ಕೊಡ್ತೇವೆ. ಬರೀ ಮ್ಯಾನ್ಯುಯಲ್ ಆಗಿ ಯೂಸ್ ಮಾಡೋದಲ್ಲ, ಸಾಫ್ಟ್ವೇರ್ ಕೂಡ ನಾವ್ ಹೇಳ್ಕೊಡ್ತೀವಿ. ಇದೇ ಸೈಮನ್ಸ್ ಕಂಟ್ರೋಲ್ ಪ್ಯಾನಲ್. ಇದನ್ನೇ ನಾವು ನೀಟಾಗಿ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಇದನ್ನ ಯಾವ ರೀತಿ ಸೆಟ್ಟಿಂಗ್ ಮಾಡ್ಬೇಕು ಪ್ರತಿಯೊಂದು ಹೇಳ್ತೀವಿ. ಇದು VMC ಪ್ರೋಗ್ರಾಮಿಂಗು ಡೈಲಿ 4 ಅವರ್ಸ್ ಪ್ರಾಕ್ಟಿಕಲ್ ಪ್ಲಸ್ ಥಿಯರಿ ಇರುತ್ತೆ. ನೀವು ಕಂಪ್ಲೀಟ್ ಆಗಿ ಕಲ್ತ್ಕೊಬಹುದು ಅಂದ್ರೆ 2 ಮಂತ್ಸ್, ವಿತಿನ್ 2 ಮಂತ್ಸ್ ಅಲ್ಲಿ ನೀವು ಕಲ್ತ್ಕೊಬಹುದು. ಓಕೆನಾ? UG NX CAM, Mastercam, Delcam ಸಾಫ್ಟ್ವೇರ್ ಇದೆಲ್ಲ ನಾವ್ ಯೂಸ್ ಮಾಡುವಂತ ಸಾಫ್ಟ್ವೇರ್ಗಳು. ಇದನ್ನೆಲ್ಲದಕ್ಕೂ ನಾವೇ ಟ್ರೈ ಮಾಡ್ತೀವಿ. ಇದೆಲ್ಲ ಪ್ಯಾಕೇಜ್ ಸೇರಿ 18,000 ಆಗುತ್ತೆ. ಇದೆಲ್ಲ ಪ್ಯಾಕೇಜ್ ಯಾವ ರೀತಿ ಅಂದ್ರೆ 2D and 3D ಪ್ರೋಗ್ರಾಮಿಂಗು ನೋಡಿ, ಇಲ್ಲಿ ಡ್ರಾಯಿಂಗ್ಸ್ ಕಾಣಿಸ್ತಿದ್ಯಲ್ಲ, ಇದೇ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡೋದು. 2D ಮತ್ತೆ 3D ಡ್ರಾಯಿಂಗ್ಸ್ ಹೇಳ್ಕೊಡ್ತೀವಿ. ಅದಕ್ಕೋಸ್ಕರನೇ AutoCAD ನಾವು ಕಲ್ಸೋದು. ಡ್ರಾಯಿಂಗ್ಸ್ ಪ್ರತಿಯೊಂದು ಬರ್ಬೇಕು ನಿಮ್ಗೆ. ಡ್ರಾಯಿಂಗ್ಸ್ ಇಂದ ಹಿಡಿದು ಕಂಪ್ಲೀಟಿಂಗ್ ಫಂಕ್ಷನಿಂಗ್ ತನಕನೂ ಬರ್ಬೇಕು ಅಂತಾನೆ ಪ್ರಾಕ್ಟಿಕಲ್ ಥಿಯರಿ ಎಲ್ಲ ಕೊಡೋದು ನಾವು. ಇದು 1 to 2 ಮಂತ್ಸ್, ಆಲ್ಮೋಸ್ಟ್ 2 ಮಂತ್ಸ್ ಫುಲ್ ಟೈಮ್ ಕೋರ್ಸ್ ಆಗಿರುತ್ತೆ. ಇದಕ್ಕೆಲ್ಲ ಅದಕ್ಕೂ
ನೀವು 2 ಅವರ್ಸ್ ತಗೊಂತೀನಿ ಅಂದ್ರೆ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ, ಅಥವಾ ನಾನು ಫುಲ್ ಡೇ ಕ್ಲಾಸ್ ಅಲ್ಲಿ ಇದ್ದು ಪ್ರತಿಯೊಂದು ಕಲ್ತ್ಕೊಂತೀನಿ ಅಂದ್ರೆ ವಿತಿನ್ 2 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟ್ ಪ್ಯಾಕೇಜ್ ಬಂದು 18,000 ಆಗುತ್ತೆ ಆಯ್ತಾ. ನೋಡಿ ಇಲ್ಲಿರೋ ಡ್ರಾಯಿಂಗ್ಸ್ ಇದನ್ನೆಲ್ಲ ನೀವ್ ಮತ್ತೆ ಸುಮ್ನೆ ನೀವ್ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಈ ತರ ಡ್ರಾಯಿಂಗ್ಸ್ ಮಾಡಿ ಮ್ಯಾನ್ಯುಯಲ್ ಆಗಿ ಯಾವ ರೀತಿ ಆಪರೇಟ್ ಮಾಡೋದು ಅದ್ ಯಾವ್ದು ಹೇಳ್ಕೊಡಲ್ಲ. ಬಟ್ ನಾವಿಲ್ಲಿ RVM CAD ಅಲ್ಲಿ ಇದನ್ನ ಎಲ್ಲದನ್ನು ಹೇಳ್ಕೊಡ್ತಾ ಇದೀವಿ, ಇನ್ಕ್ಲೂಡಿಂಗ್ ದಿಸ್. ಇದನ್ ಬರೀ ನಾವ್ ಹೇಳ್ಕೊಡೋದಲ್ದೇನೆ 100% ಪ್ಲೇಸ್ಮೆಂಟ್ ಕೊಡ್ತೀವಿ. 100% ಪ್ಲೇಸ್ಮೆಂಟ್. ಈಗ ಆಲ್ರೆಡಿ RVM ಜೊತೆಗೆ ಮೋರ್ ದ್ಯಾನ್ 900 ಇಂಡಸ್ಟ್ರೀಸ್ ಟೈ ಅಪ್ ಆಗಿದೆ. ಮೋರ್ ದ್ಯಾನ್ 900, ಆಲ್ಮೋಸ್ಟ್ 16,000 ಸ್ಟೂಡೆಂಟ್ಸ್ ಇದರಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಈ VMC CNC ಗೆ 500ಕ್ಕೂ ಹೆಚ್ಚು ಕೆಲಸಗಳು ಖಾಲಿ ಇದೆಯಂತೆ. ಸೊ ನಾವ್ ಅದನ್ನ ಪ್ಲೇಸ್ಮೆಂಟ್ ಇಂಟರ್ವ್ಯೂಸ್ ಶೆಡ್ಯೂಲ್ ಮಾಡ್ಕೊಡ್ತೀವಿ. ಅಂದ್ರೆ ನಾವು ಪ್ಲೇಸ್ಮೆಂಟ್ ಅಂದ್ರೆ ಬರೀ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಕೊಂತೀವಿ. 10 ಇಲ್ಲ ಅಂದ್ರೆ 10 ನಿಮ್ಗೆ 10 ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಾ ಅಥವಾ 20 ಇಂಟರ್ವ್ಯೂಸ್ ಮಾಡ್ತೀರಾ, ನಾವು ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಕೊಡ್ತೀವಿ. ಬಟ್ ನಾವು ಪ್ಲೇಸ್ಮೆಂಟ್, ಅದು ಪ್ಲೇಸ್ಮೆಂಟ್ ಅಂದ್ರೆ ಕೆಲ್ಸ ತಗೊಳ್ಳೋದು ನಿಮ್ ಜವಾಬ್ದಾರಿ. ನೀವ್ ಯಾವ ರೀತಿ ನಿಮ್ಮನ್ನ ಟ್ರೈನ್ ಮಾಡಿ ನೀವ್ ಆ ಕೆಲ್ಸ ತಗೊಳ್ಳೋ ಮಾಡೋದು ನಮ್ ಜವಾಬ್ದಾರಿ. ಇವರೆಲ್ಲ RVM ಸ್ಟೂಡೆಂಟ್ಸ್ ಇಲ್ಲಿಂದ ಪ್ಲೇಸ್ಮೆಂಟ್ ಅಲ್ಲಿ ಯಾವ ರೀತಿ ಪ್ಲೇಸ್ಮೆಂಟ್ ತಗೊಂಡಿದ್ದಾರೆ, ಮಾಕ್ ಇಂಟರ್ವ್ಯೂಸ್ ನಡೆಯುತ್ತೆ, ಇದೆಲ್ಲ ಪ್ರತಿಯೊಂದು ನಡೆಯುತ್ತೆ ಇಲ್ಲಿ. ಇವರೆಲ್ಲ RVM ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಆಗಿದೆ ವಿತ್ ಗುಡ್ ಸ್ಯಾಲ್ರಿ, ತುಂಬಾ ಒಳ್ಳೆ ಸ್ಯಾಲ್ರಿ ತಗೊಂಡಿರೋ ಸ್ಟೂಡೆಂಟ್ಸ್ ಇವರೆಲ್ಲಾರು. 100% ಇಂಟರ್ವ್ಯೂ ಗ್ಯಾರಂಟಿ. ನಿಮಗೆ ನಾವೆಲ್ಲ ಯಾವ್ಯಾವ ರೀತಿ ಗೈಡೆನ್ಸ್ ಕೊಡ್ತೀವಿ ಅಂದ್ರೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಕೊಡ್ತೀವಿ, ಮತ್ತೆ ರೆಸ್ಯೂಮ್ ಕರೆಕ್ಷನ್. ಯಾಕಂದ್ರೆ ಫ್ರೆಶರ್ಸ್ ಗೆಲ್ಲ ರೆಸ್ಯೂಮ್ ಎಲ್ಲ ಯಾವ ರೀತಿ ಇರ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಲ್ಲ. ಸೊ ನಿಮ್ ರೆಸ್ಯೂಮ್ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಹಾಕ್ಬೋದು, ಯಾವ್ಯಾವ ಚೆನ್ನಾಗಿ ಏನೇನೆಲ್ಲ ಆಡ್ ಮಾಡ್ಬೋದು, ಯಾವಾಗ ಇಂಟರ್ವ್ಯೂಸ್ ಶೆಡ್ಯೂಲ್ ಆಗತ್ತೆ. ರೆಕ್ರೂಟರು ರೆಸ್ಯೂಮ್ ನೋಡಿ ಅವ್ರು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ ನಿಮ್ ರೆಸ್ಯೂಮ್ ನೋಡೋದು, ಅಷ್ಟರಲ್ಲಿ ನಿಮ್ ಟ್ಯಾಲೆಂಟ್ ಏನಿದೆ ಅಂತ ತಿಳ್ಕೊಬೇಕು. ಸೊ ಆ ತರ ಮಾಡುವಂತ ರೆಸ್ಯೂಮ್, ಆ ತರ ಒಂದು ಒಳ್ಳೊಳ್ಳೆ ರೆಸ್ಯೂಮ್ ಮಾಡ್ತೀವಿ. ಮತ್ತೆ ಕೆರಿಯರ್ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ ತಗೊಂಡ್ರೆ, ಯಾವ್ಯಾವ ಸಾಫ್ಟ್ವೇರ್ ತಗೊಂಡ್ರೆ, ಯಾವ್ಯಾವ ಸಾಫ್ಟ್ವೇರ್ ಯೂಸ್ ಮಾಡಿದ್ರೆ ನಿಮಗೆ ಕೆರಿಯರ್ ಗ್ರೋತ್ ಆಗುತ್ತೆ, ಯಾವ್ಯಾವ ಕಂಪ್ನಿಗೆ ಸೇರ್ಕೊಂಡ್ರೆ ಕೆರಿಯರ್ ಗ್ರೋತ್ ಆಗುತ್ತೆ, ಪ್ರತಿಯೊಂದು ಹೇಳ್ಕೊಡ್ತೀವಿ. ಅಂಡ್ ನಿಮ್ಗೆ ಇಂಟರ್ವ್ಯೂಸ್ ಆಗಿ ಸೆಲೆಕ್ಟ್ ಆಗಿ ನಿಮ್ ಸ್ಯಾಲ್ರಿ ಯಾಕೋ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದ್ರೂ ಕೂಡ ನಾವು ಸ್ಯಾಲ್ರಿ ನೆಗೋಷಿಯೇಬಲ್ ಆ ಕಂಪನಿ ಜೊತೆ ನಿಮ್ ಟ್ಯಾಲೆಂಟ್ ಪ್ರಕಾರನೇ ನಾವು ಸ್ಯಾಲ್ರಿ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ, ಸ್ಯಾಲ್ರಿ ಕೊಡಿಸ್ತೀವಿ ನಾವು. ಇದು RVM ಇಂದ ನಾವು ಕೊಡ್ತಿರೋ ಅಶೂರೆನ್ಸ್. ಇದೆಲ್ಲ VMC CNC ಮಾಡೋರಿಗೆ ತುಂಬಾನೇ ಒಳ್ಳೆ ಫೋಕಸ್ ಇರೋರಿಗೆ, ತುಂಬಾನೇ ನನ್ ಕೆರಿಯರ್ ಅಲ್ಲಿ ಗ್ರೋತ್ ಆಗ್ಬೇಕು ಅನ್ನೋರಿಗೆ RVM CAD ಅಲ್ಲಿ VMC CNC ಪ್ರೋಗ್ರಾಮಿಂಗ್ ಕಲ್ತು ನಿಜವಾಗ್ಲೂ ಒಳ್ಳೆ ಕೆರಿಯರ್ ಇರುತ್ತೆ. ಇದಿಷ್ಟು ಇವತ್ತಿನ VMC CNC ಪ್ರೋಗ್ರಾಮಿಂಗ್ ಗೈಡೆನ್ಸ್. ಥ್ಯಾಂಕ್ ಯು.